ನಮಸ್ತೆ, ನಾನು ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಫುಲ್ ಡೇ ನನ್ನ ಡೇ ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನನ್ನ ದಿನ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 5 ಗಂಟೆಗೆ. ಸೊ 5 ಗಂಟೆಗೆ ಎದ್ದು ನಾನು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು 5:15ಗೆ ನಾವು ವಾಕ್ ಹೋಗ್ತೀವಿ. ಆಕ್ಚುಲಿ ನಾನು ಅದನ್ನೆಲ್ಲ ಶೂಟ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ, ಬಟ್ ಫೋನ್ನ ಚಾರ್ಜ್ಗೆ ಹಾಕೋದು ಮರ್ತು ಹೋಗ್ಬಿಟ್ಟಿದ್ದೆ. ಅದು ಫುಲ್ ಲೋ ಬ್ಯಾಟ್ರಿ ಆಗ್ಬಿಟ್ಟಿತ್ತು. ಹಂಗಾಗಿ ನನಗೆ ಬೆಳಿಗ್ಗೆ 5 ಗಂಟೆಯಲ್ಲಿ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಯಾಕಂದ್ರೆ ನಾನು ಒಬ್ಳೆ ಹೋಗ್ತೀನಿ ಅಂದಿದ್ರೆ ಸ್ವಲ್ಪ ಹೊತ್ತು 5 ನಿಮಿಷ ಅದನ್ನ ಚಾರ್ಜ್ ಮಾಡಿ ಶೂಟ್ ಮಾಡ್ಕೋಬಹುದಿತ್ತು. ಆದ್ರೆ ನನ್ನ ಫ್ರೆಂಡ್ ಒಬ್ರು ಬರ್ತಾರೆ ಜೊತೆಯಲ್ಲಿ. ಸೊ ನನ್ನ ಕೆಲ್ಸಕ್ಕೋಸ್ಕರ ನಾನು ಅವ್ರನ್ನ ವೇಟ್ ಮಾಡಿಸೋದು ನನ್ಗೆ ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ. ಹಂಗಾಗಿ ನಾನು ಅದನ್ನೆಲ್ಲ ಏನು ಶೂಟ್ ಮಾಡಿಲ್ಲ. ಮುಂದೆ ಯಾವ್ದಾದ್ರು ನನ್ನ ವ್ಲಾಗ್ ಅಲ್ಲಿ ನಾನು ಅದನ್ನು ಎಲ್ಲ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೇನೆ 5:15 ನಾವು ಹೋದ್ಮೇಲೆ 5:30ಇಂದ 6:15 ವಾಕ್ ಮಾಡ್ತೀವಿ. ಅಂದ್ರೆ 45 ಮಿನಿಟ್ಸ್ ವಾಕ್ ಮಾಡ್ತೀವಿ. ಆಮೇಲೆ 1/4 ಗಂಟೆ ಅಲ್ಲೇ ಪಾರ್ಕ್ ಅಲ್ಲೇ 1/4 ಗಂಟೆ ಕುತ್ಕೊಂಡು 6:15ಗೆ ಬಿಟ್ರೆ ಮನೆಗೆ ಬರೋ ಅಷ್ಟೊತ್ತಿಗೆ 6:45 ಆಗುತ್ತೆ. 6:45ಗೆ ಬಂದ್ರೆ ಮತ್ತೆ ನಂದು ಆಸ್ ಯೂಶುವಲ್ ಗ್ರೀನ್ ಟೀ ಮಾಡು, ಬಿಸಿನೀರ್ ಕಾಯಿಸು, ಟಿಫನ್ ರೆಡಿ ಮಾಡ್ಕೊ ಅನ್ನೋದು ಈ ಕೆಲಸ ಶುರು ಆಗುತ್ತೆ ನಂದು. ಇವತ್ತು ಟಿಫನ್ಗೆ ನಾನು ವೆಜಿಟೇಬಲ್ ರೈಸ್ ನ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಮಾಡಿದಾಗೆಲ್ಲ ನನಗೆ ನಮ್ಮ ಅತ್ತೆ ನೆನಪಾಗ್ತಾರೆ. ಯಾಕಂದ್ರೆ ಈ ರೆಸಿಪಿ ನಾನು ಅವ್ರ ಹತ್ರದಿಂದ ಕಲ್ತಿದ್ದು. ಇದು ಆಕ್ಚುಲಿ ನಾನು 2 ಸತಿ ಆಲ್ರೆಡಿ ಶೇರ್ ಮಾಡಿದ್ದೆ ರೆಸಿಪಿ, ಬಟ್ ಅಗೇನ್ ಇದರಲ್ಲಿ ನಾನು ಮತ್ತೆ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಬಾಣಲಿಲಿ ಎಣ್ಣೆ ಹಾಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತೆ ಹಸಿಮೆಣಸಿನಕಾಯಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ ಪೇಸ್ಟ್ ಅನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಬೇಕು. ಅದಾದ್ಮೇಲೆ ಉದ್ದುದ್ದಕ್ಕೆ ಹೆಚ್ಕೊಂಡಿರುವಂತ 1 ಮೀಡಿಯಂ ಸೈಜ್ ಈರುಳ್ಳಿನ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಾಗ ತರಕಾರಿನ ಬಂದು ಬೀನ್ಸು, ಕ್ಯಾರೆಟ್, ಕ್ಯಾಪ್ಸಿಕಮ್, ಹಾಗೆ ಸ್ವಲ್ಪ ಬೇಬಿ ಕಾರ್ನ್ ಉಳ್ದಿತ್ತು. ಸೊ ಅದನ್ನು ಹಾಕೋಣ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ತಾ ಇದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು. ಇದೇನಂತಂದ್ರೆ ಒಂದು ಇಂಡಿಯನ್ ಫ್ರೈಡ್ ರೈಸ್ ಅಂತಾನು ಹೇಳ್ಬೋದು. ಆದ್ರೆ ನಾನ್ ಫ್ರೈಡ್ ರೈಸ್ ಅಂತೆಲ್ಲ ಏನು ಹೇಳೋದಿಲ್ಲ. ನಮ್ಮ ಅತ್ತೆ ವೆಜಿಟೇಬಲ್ ರೈಸ್ ಅಂತಾನೆ ಹೇಳೋರು. ಸೊ ನಾನು ಅದೇ ಹೆಸರನ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಉಪ್ಪು ಅಂದ್ರೆ ತರಕಾರಿ ಎಲ್ಲ ಫ್ರೈ ಆದ್ಮೇಲೆ ಉಪ್ಪು ಮತ್ತೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಆಮೇಲೆ ನಾವು ಅನ್ನನ ಅಂದ್ರೆ ಫಸ್ಟೇ ಅನ್ನನ ನಾವು ಮಾಡ್ಕೊಂಡು ಅದನ್ನ ಸ್ವಲ್ಪ ತಣ್ಣಗಾಕಕ್ಕೆ ಬಿಟ್ಟಿರ್ಬೇಕು. ಅಂದ್ರೆ ಅನ್ನ ಆರಿದ್ರೆ ಸ್ವಲ್ಪ ಉದುರುದ್ರಾಗಿ ಚೆನ್ನಾಗಾಗತ್ತೆ. ಸೊ ಅನ್ನನ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ವೆಜಿಟೇಬಲ್ ರೈಸ್ ಅನ್ನೋದು ರೆಡಿ ಆಗತ್ತೆ. ತುಂಬಾ ಈಸಿ ರೆಸಿಪಿ ಮತ್ತೆ ಟೇಸ್ಟು ಅಷ್ಟೇ ತುಂಬಾನೇ ಚೆನ್ನಾಗಿರತ್ತೆ. ಅಡುಗೆ ಕೆಲಸ ಎಲ್ಲ ಮಾಡಾಯ್ತು. ಹರ್ಷಿಣಿನು ಕಾಲೇಜ್ಗೆ ಹೋದ್ಲು, ಮತ್ತೆ ಹಸ್ಬೆಂಡನು ಆಫೀಸ್ಗೆ ಹೋಗಿದ್ದಾರೆ. ಪಾವನಿ ಮತ್ತೆ ನಾನಿಬ್ರೇ ಇದ್ದಿದ್ದು. ಸ್ವಲ್ಪ ಪುದೀನ, ಕರಿಬೇವು, ಶುಂಠಿ ಎಲ್ಲ ತರಿಸಿದ್ದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಮತ್ತೆ ಇನ್ನೊಂದು ಏನಂದ್ರೆ ಈ ನಡುವೆ ಒಂದು ಸೀರಿಯಲ್ ತುಂಬಾನೇ ನನ್ಗೆ ಇಂಟ್ರೆಸ್ಟ್ ಆಗ್ಬಿಟ್ಟಿದೆ. ಅದು ಬೆಳಿಗ್ಗೆ ಎದ್ದಿದ ತಕ್ಷಣ ನನ್ಗೆ ಆ ಸೀರಿಯಲ್ ನೋಡ್ಬೇಕು ಅಂತ ಮನ್ಸು ಎಳಿತಾನೆ ಇರತ್ತೆ. ಈ ನಡುವೆ ಸ್ವಲ್ಪ ನನ್ನ ರೊಟೀನ್ ಅಲ್ಲಿ ಅದು ಒಂದು ಚೇಂಜ್ ಆಗ್ಬಿಟ್ಟಿದೆ. ಮುಂಚೆ ಏನ್ ಮಾಡ್ತಿದ್ದೆ, ಎಲ್ಲ ಕೆಲಸ ಆದ್ಮೇಲೆ ಕುತ್ಕೊಂಡು ಸೀರಿಯಲ್ಲು ಇಲ್ಲ ನನ್ಗೆ ಇಷ್ಟವಾಗಿರೋದು ಯಾವ್ದಾದ್ರು ಒಂದು ಪ್ರೋಗ್ರಾಮ್ ನ ನೋಡ್ತಾ ಇದ್ದೆ. ಇವಾಗ ಅದು ಅಂದ್ರೆ ನಾನು ಅಷ್ಟೊಂದು ಯಾವ್ದಕ್ಕೂ ಅಡಿಕ್ಟ್ ಆಗಿರ್ಲಿಲ್ಲ, ಬಟ್ ಇದು ಯಾವ್ದೋ ಒಂದೇ ಒಂದು ಸೀರಿಯಲ್ ಸ್ವಲ್ಪ ಅಡಿಕ್ಟ್ ಆಗ್ಬಿಟ್ಟು ಅದು ಬೆಳಿಗ್ಗೆ ನನ್ಗೆ ಹಸ್ಬೆಂಡು ಆಫೀಸ್ಗೆ ಹೋಗಿದ ತಕ್ಷಣ ಅಂದ್ರೆ ಅವ್ರು ಇದ್ದಾಗ ಸೀರಿಯಲ್ ಎಲ್ಲ ಹಾಕೊಂಡು ನೋಡ್ಕೊಂಡು ಕುತ್ಕೊಳಕ್ ಆಗಲ್ಲ. ಅವರು ಅಂದ್ರೆ ನಾರ್ಮಲ್ ಎಲ್ಲಾರ ಮನೇಲೂ ಗಂಡಸ್ರ ಹೇಳ್ದಂಗ ನಮ್ಮ ಮನೇಲೂ ಹೇಳ್ತಾರೆ, ಏನಿದೆಲ್ಲ ನೋಡ್ಕೊಂಡು ಕೂತಿರ್ತೀಯ ಅಂತ ಅನ್ಬಿಟ್ಟು. ಸೊ ಹಂಗಾಗಿ ಅವ್ರ ಆಫೀಸ್ಗೆ ಹೋಗಿದ ತಕ್ಷಣ ನಾನು ಈ ರೀತಿ ಏನಾದ್ರು ಬಿಡಿಸೋದಿದ್ರೆ, ಇಲ್ಲ ಬೆಳ್ಳುಳ್ಳಿ ಬಿಡಿಸ್ಕೊಂಡು, ಇಲ್ಲ ತರಕಾರಿ
ಸೊಪ್ಪು ಏನಾದರೂ ಕ್ಲೀನ್ ಮಾಡೋದಿದ್ರೆ ಅದನ್ನ ಮುಂದೆ ಹಾಕೊಂಡು ಕುತ್ಕೊಂಡು ಆ ಸೀರಿಯಲ್ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಅನ್ಸುತ್ತೆ ಒಂದೊಂದ್ಸತಿ ಇದು ತಪ್ಪ, ಎಲ್ಲ ಕೆಲಸ ಆದ್ಮೇಲೆ ನೆಮ್ಮದಿಯಾಗಿ ಕುತ್ಕೊಂಡು ನೋಡ್ಬೋದಲ್ವಾ ಅಂತ. ಬಟ್ ಮನ್ಸು ಅನ್ನೋದು ಎಳೀತಾ ಇರತ್ತೆ, ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಸರಿ ಸುಮ್ನೆ ಕುತ್ಕೊಂಡು ಟಿವಿ ನೋಡೋ ಬದಲು ಕೈಗೆ ಏನಾದ್ರೂ ಕೆಲಸ ಮಾಡ್ಕೊಂಡು ನೋಡೋಣ, ಕೆಲ್ಸಾನು ಆಗತ್ತೆ ಹಾಗೆ ನಾನು ಸೀರಿಯಲ್ ನೋಡೋದು ಆಗತ್ತೆ ಅಂತ ಹೇಳ್ಬಿಟ್ಟು ಈ 2 ಕೆಲಸ ಒಟ್ಟಿಗೆ ಮಾಡ್ಕೊಂತಾ ಇದ್ದೀನಿ ಈಗ. ಪುದೀನ ಖಾಲಿ ಆಗ್ಬಿಟ್ಟಿತ್ತಲ್ವಾ, ಸೊ ಒಂದ್ ಕಟ್ಟೆ ತರಿಸಿದೆ. ಯಾಕಂದ್ರೆ ನಾನು ನಾರ್ಮಲಿ ವಾರದಲ್ಲಿ ಒಂದ್ 3-4 ದಿನ ಹೆಲ್ದಿ ಡ್ರಿಂಕ್ ಅಂತ ಮಾಡ್ತಾ ಇರ್ತೀನಿ. ಸೊ ನಾನು ಯಾವುದೇ ಹೆಲ್ದಿ ಡ್ರಿಂಕ್ ಮಾಡ್ಲಿ ಶುಂಠಿ ಮತ್ತೆ ಪುದೀನ ಅಂತೂ ಹಾಕ್ತೀನಿ ನಾನು ಅದಕ್ಕೆ. ಹಂಗಾಗಿ ಶುಂಠಿನೂ ಅಷ್ಟೇ ಒಂದ್ಸತಿಗೆ 1/4 kg ಹಂಗೆ ತರಿಸ್ಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಬಿಡಿಸಿಟ್ಕೊಂಡ್ಬಿಟ್ಟಿರ್ತೀನಿ. ಮತ್ತೆ ಪುದೀನಾನು ಅಷ್ಟೇ, ಯಾಕಂದ್ರೆ ಈ ರೀತಿ ಮಾಡಿ ಇಟ್ಕೊಂಡ್ರೆ ನನಗೆ ಬೆಳಿಗ್ಗೆ ಹೊತ್ತು ತುಂಬಾನೇ ಈಸಿ ಆಗತ್ತೆ. ಯಾಕಂದ್ರೆ ಬೆಳಿಗ್ಗೆ ಹೊತ್ತಂತೂ ಎಷ್ಟು ಹರಾಬರಿ ಅಂದ್ರೆ ನಮ್ಮ ಮನೇಲಿ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಅಷ್ಟೇ ಅಲ್ವಾ, ತುಂಬಾನೇ ಅರ್ಜೆಂಟ್. ಅಂದ್ರೆ ಈ ಕಡೆ ಒಂದ್ ಕಡೆ ಟಿಫನ್ ಆಗ್ಬೇಕು, ಒಂದ್ ಕಡೆ ಅಡ್ಗೆನೂ ಆಗ್ಬೇಕು, ಮತ್ತೆ ಮಕ್ಕಳಿಗೂ ಒಂದ್ ವೇಳೆ ಹಾಲು ಕಾಯಿಸ್ಬೇಕು ಅಂದ್ರೆ ಹಾಲು ಕಾಯಿಸ್ಕೊಡೋದು ಅದೆಲ್ಲ ಇದ್ದೇ ಇರತ್ತೆ. ಬಟ್ ನಮ್ಮ ಮನೇಲಿ ಹಾಲು ಕಾಯಿಸೋದೆಲ್ಲ ಆತರ ಏನು ಇರಲ್ಲ. ಸೊ ಅದ್ರ ಬದಲು ನಾನು ಹೆಲ್ದಿ ಡ್ರಿಂಕು ಇಲ್ಲ ಮಿಲ್ಕ್ ಶೇಕ್ ಮಾಡ್ಕೊಡ್ಬೇಕಾಗತ್ತೆ. ಸೊ ಹಂಗಾಗಿ ಇವನ್ನೆಲ್ಲ ನಾನು ಆ ಟೈಮಲ್ಲಿ ಬಿಡಿಸ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ನಾನು ಮುಂಚೆನೆ ಎಲ್ಲ ಬಿಡಿಸಿ ನೀಟಾಗಿ ಅದನ್ನ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಹಂಗಾಗಿ ನನ್ಗೆ ಬೆಳಿಗ್ಗೆ ಹೊತ್ತು ಸ್ವಲ್ಪ ಈಸಿ ಆಗತ್ತೆ ಕೆಲಸ ಅಂತಾನೆ ಹೇಳ್ಬೋದು. ನಾನು ಪುದೀನ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇವಾಗ ಪಾವನಿ ಮನೇಲೇ ಇರೋದ್ರಿಂದ ನನಗೆ ಸ್ವಲ್ಪ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಿರ್ತಾಳಲ್ವಾ, ಅವಳು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ಲು. ಇನ್ನ ಸ್ವಲ್ಪ ಪಾತ್ರೆ ಎಲ್ಲ ನಾನು ಬೆಳಿಗ್ಗೆನೆ ಎಲ್ಲ ಹಂಗಂಗೆ ಅಡ್ಗೆ ನಾಷ್ಟ ಮಾಡ್ಕೊಂಡೆ ಸ್ವಲ್ಪ ಪಾತ್ರೆ ತೊಳೆದು ಕ್ಲೀನ್ ಮಾಡಿ ಇಟ್ಕೋತಾ ಇರ್ತೀನಿ. ಆದ್ರೂ ಟಿಫನ್ ಎಲ್ಲ ಆದ್ಮೇಲೆ ಬಿದ್ದೆ ಬೀಳುತ್ತೆ ಅಲ್ವಾ ಈಗೇನ್ ಪಾತ್ರೆಗಳು. ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನಾನು ಎಡಿಟಿಂಗ್ ಒಂದು ಮಾಡ್ಬೇಕಿತ್ತು, ಅಂದ್ರೆ ಒಂದು ಮಿನಿ ವ್ಲಾಗ್ ನ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ನಾನು ರಾತ್ರಿನೇ ಎಡಿಟ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ, ನನ್ಗೆ ಆಗ್ಲಿಲ್ಲ. ಸೊ ನಾನು ಸಾಮಾನ್ಯವಾಗಿ ಬೆಳಿಗ್ಗೆ ಹೊತ್ತು ಒಂದು 12 ಗಂಟೆ 1 ಗಂಟೆ ಒಳಗಡೆ ಒಂದು ಹಾಕಂಗಿದ್ರೆ ಅಷ್ಟೊತ್ತಿಗೆ ನಾನು ಮಿನಿ ವ್ಲಾಗ್ ನ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನ ಸ್ವಲ್ಪ ಹೊತ್ತು ಕ್ಲೀನ್ ಆಗಿ ಎಡಿಟ್ ಎಲ್ಲ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬಿಡೋಣ ಅಂತ ಹೇಳಿ ನಾನು ಮೇಲೆ ಪಾವನಿ ರೂಮ್ಗೆನೆ ಬಂದು ಎಡಿಟ್ ಮಾಡೋದಕ್ಕೆ. ಇನ್ನೊಂದು ನಾನು ಎಡಿಟಿಂಗ್ ಎಲ್ಲ ನನಗೆ ಫೋನ್ ಅಲ್ಲಿ ಮಾಡಕ್ಕೆ ಬರೋದಿಲ್ಲ. ನಾವೆಲ್ಲ ಎಡಿಟಿಂಗು ಅಷ್ಟೇನೆ ಲ್ಯಾಪ್ಟಾಪ್ ಅಲ್ಲೇ ಮಾಡೋದು. ಕೆಲವ್ರು ಹೇಳ್ತಾರೆ ಫೋನ್ ಅಲ್ಲಿ ತುಂಬಾ ಈಸಿ ಇರತ್ತೆ ಎಡಿಟಿಂಗ್ ಅಂತ ಹೇಳ್ಬಿಟ್ಟು, ಬಟ್ ನಾನ್ ಕಲ್ತಿರೋದು ಲ್ಯಾಪ್ಟಾಪ್ ಅಲ್ಲೇ ಆಗಿರೋದ್ರಿಂದ ನನ್ಗೆ ಇದ್ರಲ್ಲಿ ತುಂಬಾ ಈಸಿ ಅಂತ ಅನ್ಸುತ್ತೆ. ಸೊ ಹಂಗಾಗಿ ನಾನು ಲ್ಯಾಪ್ಟಾಪ್ ಅಲ್ಲೇ ಎಡಿಟ್ ಮಾಡ್ತೀನಿ. ಎಡಿಟ್ ಎಲ್ಲ ಮಾಡಾದ್ಮೇಲೆ ನಾನು ಫೋನ್ ಇಂದಾನೆ ರೆಕಾರ್ಡ್ ಮಾಡ್ಕೊಂಡು ವಾಯ್ಸ್ ಓವರ್ನ ಮತ್ತೆ ಲ್ಯಾಪ್ಟಾಪ್ಗೆ ಅದನ್ನ ಸೆಂಡ್ ಮಾಡ್ಕೊಂಡು ಅಲ್ಲಿ ಹಾಕ್ಬಿಟ್ಟು ಮತ್ತೆ ನಾನು ನನ್ನ ವಾಟ್ಸಪ್ ಮುಖಾಂತರ ನಾನು ವಿಡಿಯೋನ ಅಪ್ಲೋಡ್ ಅಂದ್ರೆ ಲ್ಯಾಪ್ಟಾಪ್ ಇಂದ ವಾಟ್ಸಪ್ಗೆ ಕಳಿಸ್ಕೊತೀನಿ, ಅಲ್ಲಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡೋದು. ಯೂಶಲಿ ಒಂದು ಮಿನಿ ವ್ಲಾಗ್ ಬಂದು 59 ಸೆಕೆಂಡ್ಸ್ ಅಂತ ಇರುತ್ತೆ, ಅಂದ್ರೆ 1 ನಿಮಿಷ. ಬಟ್ ಆ 1 ನಿಮಿಷ ವಿಡಿಯೋನ ನಾವು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಶೂಟಿಂಗ್ ಬಂದು ನಾವು ಕೆಲವು ಸತಿ 10 ನಿಮಿಷನೂ ಮಾಡಿರ್ತೀವಿ, ಕೆಲವು ಸತಿ ಅಂತೂ ಅರ್ಧ ಗಂಟೆನೂ ಆಗಿರತ್ತೆ. ಸೊ ಅಷ್ಟು ಹೊತ್ತು ಶೂಟಿಂಗ್ ಆಗಿರೋದನ್ನ ನಾವು 1 ನಿಮಿಷಕ್ಕೆ ಅದನ್ನ ಮಾಡ್ಬೇಕಾಗತ್ತೆ. ಸೊ ಸ್ವಲ್ಪನೇ ನೋಡ್ಕೊಂಡು ತಗೊಂಡು ಅದನ್ನ ನಾವು ಎಡಿಟ್ ಮಾಡ್ಬೇಕು. ಮತ್ತೆ ಕೆಲವು ಸತಿ ಆಂಗಲ್ಸ್ ಎಲ್ಲ ನೋಡ್ಕೋಬೇಕಾಗತ್ತೆ. ಕೆಲವು ಸತಿ ಏನಾಗಿರತ್ತೆ ಅಂದ್ರೆ ನಾವ್ ಯಾವ ತರನೋ ಇಟ್ಟಿರ್ತೀವಿ ಆಂಗಲ್, ಅದು ಸ್ವಲ್ಪ ಚೇಂಜ್ ಆಗ್ಬಿಟ್ಟಿರತ್ತೆ. ಇಲ್ಲ ಅಂತಂದ್ರೆ ನಾವು ನಮ್ಮ ಕೈನ ಏನಾದ್ರೂ ಅಡ್ಡ ಮಾಡ್ಬಿಟ್ಟಿರ್ತೀವಿ ಕ್ಯಾಮ್ರಾಗೆ. ಸೊ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ನಾವು ಅಂದ್ರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇದು ನೋಡೋರ್ಗೆ 1 ನಿಮಿಷ ವಿಡಿಯೋ ಅಲ್ವಾ ಅನ್ನೋ ತರ ಇರತ್ತೆ, ಬಟ್ ಅದನ್ನ ಶೂಟ್ ಮಾಡ್ಕೊಂಡು ನಾವ್ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದು ನಿಜವಾಗ್ಲೂ ತುಂಬಾನೇ ಕಷ್ಟವಾದ ಕೆಲಸ. ನೋಡೋ ಅಷ್ಟು ಸುಲಭ ಅಲ್ಲ ಇದು ಆಕ್ಚುಲಿ. ಅಂದ್ರೆ ತುಂಬಾ ಜನ ಯಾರಿಗ ಯೂಟ್ಯೂಬ್ಸ್ ಅಲ್ಲಿ ವಿಡಿಯೋಸ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಗೊತ್ತೇ ಇದೆ, ಅಂದ್ರೆ ಈ ತರ ಪ್ರಾಬ್ಲಮ್ ನ ಫೇಸ್ ಮಾಡ್ತಿರ್ತಾರೆ. ಅದ್ರಲ್ಲೂ ಕೆಲವು ಸತಿ ಏನಾಗುತ್ತೆ ಅಂದ್ರೆ ವಾಯ್ಸ್ ಓವರ್ ಕೊಡುವಾಗ್ಲೂ ಅಷ್ಟೇ ನಾವು 1 ನಿಮಿಷ ವಾಯ್ಸ್ ಓವರ್ ಕೊಡೋದಕ್ಕೆ ಅಂತ ಅನ್ಬಿಟ್ಟು ಟ್ರೈ ಮಾಡಿದಾಗ ಸುಮಾರು ಸತಿ ಸೆಂಟ್ರಲ್ಲಿ ಅಂದ್ರೆ ಅಂದ್ರೆ ವರ್ಡ್ಸ್ ನ ಅಂದ್ರೆ ಪದಗಳನ್ನ ತಪ್ಪು ಮಾಡ್ಬಿಟ್ಟಿರ್ತೀವಿ. ಮತ್ತೆ ಕೇಳಿಸ್ಕೊಂಡು ಅದು ಸರಿಯಾಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿ ನಾವು ಹಾಕ್ಬೇಕಾಗತ್ತೆ. ಬೈ
ಬೈ ಮಿಸ್ಟೇಕ್ ನಾವೇನಾದ್ರೂ ಸ್ವಲ್ಪ ಯಾಮಾರಿ ಅದನ್ನ ನೋಡ್ಕೊಂಡಿರ ಹಾಕ್ಬಿಟ್ಟಿದೀವಿ ಅಂತಂದಾಗ ಅವತ್ತಿನ ದಿನ ಕಮೆಂಟ್ ಬಾಕ್ಸ್ ಅಂತೂ ಫುಲ್ಲು ನೆಗೆಟಿವ್ ಆಗಿ ತುಂಬೋಗ್ಬಿಟ್ಟಿರತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿ ನಾವು ನೋಡ್ಕೊಂಡು ಅದನ್ನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡುವಾಗ್ಲೂ ಅಷ್ಟೇ ತುಂಬಾ ಹುಷಾರಾಗಿ ಕೊಡಬೇಕಾಗತ್ತೆ. ಸೊ ಒಂದು ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡಕ್ಕೆ ನನಗೆ ಅಂದ್ರೆ ಬೇರೆಯವರು ಶಾರ್ಪ್ ಇದಾರೋ ಏನೋ ನನಗೆ ಗೊತ್ತಿಲ್ಲ, ನನಗೆ ಒಂದು ಮಿನಿ ವ್ಲಾಗ್ನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಕ್ಕೆ ನಿಜವಾಗ್ಲೂ ನಾನಂತೂ 1 ಅವರೇ ತಗೋತೀನಿ. ನನ್ಗೆ ಅಷ್ಟು ಟೈಮ್ ಅಂತೂ ಆಗೇ ಆಗತ್ತೆ. ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ನಾನು ನಮ್ದು ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಿತ್ತು, ಅದನ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದೆ. ಸೊ ಇದೇ ರೀತಿ ಆಗುತ್ತೆ ನನಗೆ. ನಾನು ಯೂಶುವಲಿ ಬೆಳಿಗ್ಗೆ ಹೊತ್ತು ಏನಾದರೂ ಈ ಥರ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದಾಗ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದಾಗ ನನಗೆ ಇಮಿಡಿಯೇಟ್ ಆಗಿ ನಾನು ಯಾರ ಕಮೆಂಟ್ಸ್ಗೂ ನನಗೆ ರಿಪ್ಲೈ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ರೀತಿ ಮನೇಲಿ ಕೆಲಸಗಳಿರುತ್ತಲ್ವ, ನಾನು ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಬಂದು ಮನೆ ಕೆಲಸನ ಮಾಡ್ತಿರ್ತೀನಿ. ಸೊ ಆಮೇಲೆ ಫ್ರೀ ಎಲ್ಲ ಆದಮೇಲೆ ನಾನು ಚೆಕ್ ಮಾಡ್ತೀನಿ, ಅಂದ್ರೆ ಕಮೆಂಟ್ಸ್ ಯಾವ ತರ ಬಂದಿದೆ, ವ್ಯೂಸ್ ಯಾವ ತರ ಹೋಗಿದೆ ಅಂತ ಅಂದ್ಬಿಟ್ಟು ನಾನು ಚೆಕ್ ಮಾಡ್ಕೊಳ್ಳೋದು. ಸೊ ಅವಾಗ ನಾನು ನೋಡಿದ ತಕ್ಷಣ ನನ್ಗೆ ಯಾವ್ದ್ಯಾವ್ದು ನೋಟಿಫಿಕೇಶನ್ ಬಂದಿರತ್ತೆ, ನಾನು ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ಕೆಲವು ಕಮೆಂಟ್ಸ್ ಏನಾಗುತ್ತೆ ಅಂತಂದ್ರೆ ನನಗೆ ನೋಟಿಫಿಕೇಶನ್ನೇ ಬಂದಿರಲ್ಲ, ಅಂದ್ರೆ ನನಗೆ ಗೊತ್ತೇ ಇರೋದಿಲ್ಲ ಆ ರೀತಿ ಒಂದು ಕಮೆಂಟ್ ಬಂದಿದೆ ಅಂತ ಹೇಳ್ಬಿಟ್ಟು. ಕೆಲವಂತೂ ನನಗೆ ಸುಮಾರು 1 ತಿಂಗಳು 2 ತಿಂಗಳು ಆ ಥರ ಆಗೋಗಿರುತ್ತೆ. ಅವಾಗ ನಾನು ಕಮೆಂಟ್ನ ನೋಡಿರ್ತೀನಿ. ಅವಾಗ್ಲೂ ಅಷ್ಟೇ ನಾನು ನೋಡಿದ ತಕ್ಷಣ ನಾನು ಇಗ್ನೋರ್ ಮಾಡಕ್ ಹೋಗಲ್ಲ, ಅದಕ್ಕೆ ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನ ಕೆಳಗಡೆ ಪಾವನಿ ಹಾಲು ಮತ್ತೆ ರೂಮ್ ಅಡ್ಗೆ ಮನೆನೆಲ್ಲ ಅವಳು ಅಲ್ಲಿ ಗುಡಿಸಿ ಒರೆಸ್ಕೋತಾ ಇದ್ಲು. ಸೊ ಇಲ್ಲಿ ರೂಮ್ ಎಲ್ಲ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೆ. ಮತ್ತೆ ಹಾಗೇನೆ ನನ್ಗೆ ಕೆಲವರು ನಮ್ದು ಏನು ಬೆಡ್ಗೆ ನಾನು ಬೆಡ್ ಸ್ಪ್ರೆಡ್ ಹಾಕ್ತೀನಲ್ವ, ಅದು ಲಿಂಕ್ ಇದ್ರೆ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರಿ. ನಾನು ಇದನ್ನ ಯಾವುದೋ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ. ಸೊ ಹಾಗಾಗಿ ಇದ್ರದ್ದು ಲಿಂಕ್ ಎಲ್ಲ ನಾನು ಶೇರ್ ಮಾಡೋಕ್ಕೆ ನನ್ನ ಹತ್ರ ಯಾವುದೂ ಲಿಂಕ್ ಇಲ್ಲ. ನಾನು ತೊಗೊಂಡಿರೋದು ಬಂದು ರಾಮಚಂದ್ರಪುರಂ ಅಲ್ಲಿ ಇದನ್ನ ತೊಗೊಂಡಿರೋದು. ಅಂದರೆ ನಾನೆಲ್ಲ ಫುಲ್ಲು ಸೆಟ್ ಆ ಥರನೇ ತಗೊಂಡಿದ್ದೀನಿ. ಸೊ ಪಿಲ್ಲೋ ಕವರ್ಸು ಮತ್ತೆ ಬೆಡ್ ಸ್ಪ್ರೆಡ್ ಇವೆಲ್ಲಾನು ಫುಲ್ಲು ಸೆಟ್ಟೇ ಬಂದಿದೆ. ಬಟ್ ಇದು ನಾನೇನು ಕುಷನ್ಗೆ ಹಾಕಿದ್ದೀನಲ್ವ, ಇದನ್ನ ಮಾತ್ರ ನಾನು ಮ್ಯಾಚ್ ಮಾಡಿಬಿಟ್ಟು ನಾನೇನು ಬೆಡ್ ಸ್ಪ್ರೆಡ್ ತಗೊಂಡಿರ್ತೀನಿ ಅದಕ್ಕೆ ಮ್ಯಾಚ್ ಮಾಡಿ ನಾನು ಕುಷನ್ ಕವರ್ಸನ್ನು ಸಪ್ರೇಟಾಗಿ ಅದನ್ನು ತಗೊಂಡಿರೋ ಅಂಥದ್ದು. ನಾನು ನನ್ನ ವಿಡಿಯೋಸ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಲೆಗ್ಗಿನ್ಸ್ನ ಜಾಸ್ತಿ ಹಾಕೋದಿಲ್ಲ. ಸೊ ಇದಕ್ಕೆ ನನ್ಗೆ ಆಕ್ಚುಲಿ ಕೆಲವೊಬ್ರು ನನ್ನ ಕೇಳ್ತಾ ಇದ್ರಿ ಯಾಕೆ ನೀವು ಜಾಸ್ತಿ ಲೆಗ್ಗಿನ್ಸ್ ಹಾಕೋದಿಲ್ಲ ಅಂತಾನು ಅಂದ್ಬಿಟ್ಟು. ನಾನು ಲಾಸ್ಟಲ್ಲಿ ಯಾವುದೋ ಒಂದು ವ್ಲಾಗಲ್ಲಿ ಹೇಳಿದ್ದೆ ನಾನು ಯಾಕೆ ಹಾಕಲ್ಲ ಅಂತ ಹೇಳಿ. ಮೇನ್ ರೀಸನ್ ಏನಂತಂದ್ರೆ ಲೆಗ್ಗಿನ್ಸ್ ಬಂದು ಆಕ್ಚುಲಿ ನನಗೆ ತುಂಬಾನೇ ಅನ್ಕಂಫರ್ಟೇಬಲ್ ಅಂತ ಹೇಳಿ ಅನ್ಸುತ್ತೆ. ಅಂದ್ರೆ ಅದು ಒಂಥರ ನಮ್ಗೆ ಬಾಡಿಗೆ ಅಂಟ್ಕೊಂಡಂಗಿರುತ್ತಲ್ವಾ, ಅದು ನನಗೆ ಸ್ಕಿನ್ ಇರಿಟೇಷನ್ ಮತ್ತೆ ಇಚ್ಚಿಂಗ್ ತರ ಪ್ರಾಬ್ಲಮ್ ಆಗ್ತಾ ಇರತ್ತೆ. ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಲೆಗ್ಗಿನ್ಸ್ ನ ಅವಾಯ್ಡ್ ಮಾಡ್ತೀನಿ. ಹಂಗನ್ಬಿಟ್ಟು ಹಾಕೋದೇ ಇಲ್ಲ ಅಂತ ಏನೂ ಇಲ್ಲ, ಹಾಕ್ತೀನಿ. ಯಾಕಂದ್ರೆ ಕೆಲವೊಂದು ಟಾಪ್ಸ್ಗೆ ಅದು ಪ್ಲಾಜೋ ಪ್ಯಾಂಟ್ ಆಗ್ಲಿ ಇಲ್ಲ ನಾರ್ಮಲ್ ಪ್ಯಾಂಟ್ಸ್ ಆಗ್ಲಿ ಅದು ಮ್ಯಾಚ್ ಆಗಲ್ಲ, ಲೆಗ್ಗಿನ್ಸ್ ಹಾಕಿದ್ರೇನೆ ಚೆನ್ನಾಗಿರೋದು.
ಸೊ ಆ ತರ ಕೆಲವೊಂದು ಪ್ಯಾಂಟ್ಸ್ಗೆ ಹಾಕೊಳ್ಳಂಗಿದ್ದಾಗ ಮಾತ್ರನೇ ನಾನು ಲೆಗ್ಗಿನ್ಸ್ ನ ಯೂಸ್ ಮಾಡೋದು. ಸೊ ಇದೇ ರೀಸನ್ ನಾನು ಯಾಕೆ ಜಾಸ್ತಿ ಲೆಗ್ಗಿನ್ಸ್ ಹಾಕಲ್ಲ ಅಂತ ಹೇಳ್ಬಿಟ್ಟು. ಹಂಗೇನೆ ನಾನು ಒಂದು ಸಜೆಷನ್ ನ ಕೊಡಕ್ಕೆ ಇಷ್ಟಪಡ್ತೀನಿ ನಿಮ್ಗೆ. ಅಂದ್ರೆ ನೀವು ಒಂದ್ ವೇಳೆ ಲೆಗ್ಗಿನ್ಸ್ ನ ಹಾಕ್ತಾ ಇದ್ರೆ ಅದು ನಿಮ್ಮ ಕಂಫರ್ಟ್ ಇರುತ್ತೆ. ನಿಮ್ಗೆ ಲೆಗ್ಗಿನ್ಸ್ ಕಂಫರ್ಟೇಬಲ್ ಇದ್ರೆ ನೀವು ಹಾಕೋಬಹುದು. ನನಗೆ ಕಂಫರ್ಟೇಬಲ್ ಇಲ್ಲ ಅಷ್ಟೇ, ಹಂಗಾಗಿ ನಾನು ಹಾಕೋದಿಲ್ಲ. ಬಟ್ ನೀವ್ ಒಂದ್ ವೇಳೆ ಹಾಕ್ತಿದ್ದೀರಾ ಅಂತ ಅಂದಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಿರಲ್ವಾ, ಆ ಟೈಮಲ್ಲಿ ಮಾತ್ರ ಲೆಗ್ಗಿನ್ಸ್ ನ ಅವಾಯ್ಡ್ ಮಾಡಿ. ಆ ಟೈಮಲ್ಲಿ ನಿಜವಾಗ್ಲೂ ಲೆಗ್ಗಿನ್ಸ್ ಹಾಕೊಳ್ಳೋದು ಒಳ್ಳೇದಲ್ಲ. ಯಾಕಂದ್ರೆ ಬಾಡಿಗೆ ನಾವು ತುಂಬಾ ಟೈಟ್ ಆಗಿ ಹಾಕೊಳ್ಳೋದ್ರಿಂದ ಅದು ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಲೆಗ್ಗಿನ್ಸ್ ಅಂದ್ರೇನೆ ನಮ್ ಸ್ಕಿನ್ಗೆ ಫುಲ್ ಅಂಟ್ಕೊಂಡಂಗಿರತ್ತಲ್ವಾ, ಸೊ ಅದು ನಿಜವಾಗ್ಲೂ ಪ್ರಾಬ್ಲಮ್ ಆಗತ್ತೆ. ಸೊ ಅಂತ ಟೈಮಲ್ಲಿ ನೀವು ಲೆಗ್ಗಿನ್ಸ್ ನ ಅವಾಯ್ಡ್ ಮಾಡೋದೇ ಒಳ್ಳೇದು. ಮತ್ತೆ ಇನ್ನೊಂದ್ ಏನಂತಂದ್ರೆ, ನೀವು ಬೆಳಗಿನ ಸಂಜೆವರೆಗೂ ಲೆಗ್ಗಿನ್ಸ್ ಒಂದ್ ವೇಳೆ ಹಾಕೊಂಡಿದ್ರು ಅಂದ್ರೆ, ನಾರ್ಮಲ್ ಡೇಸ್ ಅಲ್ಲಿ ನಾನು ಹೇಳ್ತಾ ಇರೋದು, ಹಾಕೊಂಡಿದ್ರೆ ಅಟ್ಲೀಸ್ಟ್ ನೈಟ್ ಮಲಗುವಾಗಾದ್ರೂ ನೀವು ನಾರ್ಮಲ್ ಪ್ಯಾಂಟ್ ನ ವೇರ್ ಮಾಡ್ಬಿಟ್ಟು ಮಲಗೋದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಗೆ ನಮ್ಮ ಸ್ಕಿನ್ಗೂ ಸಹ ಸ್ವಲ್ಪ ಅಂದ್ರೆ ಅದು ತುಂಬಾನೇ ಪ್ರಾಬ್ಲಮ್ ಆಗ್ಬಿಡತ್ತಲ್ವಾ. ಲೆಗ್ಗಿನ್ಸ್ ಹಾಕೊಂಡು ತುಂಬಾ ಇರಿಟೇಷನ್, ಇಚ್ಚಿಂಗ್ ಎಲ್ಲ ಆಗೋದ್ರಿಂದ ಸ್ಕಿನ್ ಪ್ರಾಬ್ಲಮ್ ಸಹ ಆಗೋ ಚಾನ್ಸಸ್ ಇರತ್ತೆ. ಕೆಲವ್ರಿಗಂತೂ ನೀವು ಅಬ್ಸರ್ವ್ ಮಾಡಿರ್ತಿರೋ ಇಲ್ವೋ, ಕೆಲವ್ರಿಗೆ ಅದೊಂಥರ ನೆವೆ ಸ್ಟಾರ್ಟ್ ಆಗ್ಬಿಡತ್ತೆ. ಅದೆಲ್ಲ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡತ್ತೆ ಮುಂದೆ. ಹಂಗಾಗಿ ಕಂಫರ್ಟಬಲ್ ಇರೋರು ಹಾಕೊಳ್ಳಿ, ಬಟ್ ಆದಷ್ಟು ನೈಟ್ ಆದ್ರೂನು ಅದನ್ನ ನಾರ್ಮಲ್ ಪ್ಯಾಂಟ್ಸ್ ಲೈಕ್ ಪ್ಲಾಜೋ, ನಾರ್ಮಲ್ ಪ್ಯಾಂಟ್ಸ್ ಇಲ್ಲಾಂದ್ರೆ ನೈಟಿ ಈ ತರ ವೇರ್ ಮಾಡಿ ಮಲಗೋದು ತುಂಬಾನೇ ಒಳ್ಳೇದು. ನೀವು ಲೆಗ್ಗಿನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀರಾ ಅಲ್ವಾ, ಸೊ ಆ ಎಲಾಸ್ಟಿಕ್ ಅನ್ನೆಲ್ಲ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದ್ ಏನಂತಂದ್ರೆ, ಈ ಲೆಗ್ಗಿನ್ಸ್ ಅಲ್ಲಿ ಪ್ರಾಬ್ಲಮ್, ನಾವು ಒಂದ್ ವೇಳೆ ಟೂ ವೀಲರ್ ನ ಡ್ರೈವ್ ಮಾಡ್ತಿದೀವಿ ಅಂತ ಅಂದಾಗ ಟಾಪ್ ಒಂದ್ ವೇಳೆ ಫ್ಲೇರ್ ಅನ್ನೋದು ತುಂಬಾನೇ ಚಿಕ್ಕದಾಗಿದೆ ಅಂತ ಅಂದಾಗ ನಿಜವಾಗ್ಲೂ ತುಂಬಾನೇ ಅಸಹ್ಯವಾಗಿ ಕಾಣಿಸ್ತಾ ಇರತ್ತೆ ನಾವು ಗಾಡಿನೆಲ್ಲ ಡ್ರೈವ್ ಮಾಡುವಾಗ. ನಾನು ತುಂಬಾ ಜನ ಲೇಡೀಸ್ ನ ಆತರ ನೋಡ್ಬಿಟ್ಟು ಅನ್ಕೋತಾ ಇರ್ತೀನಿ. ಅಂದ್ರೆ ಅವ್ರಿಗೆ ಗಮನ ಇರಲ್ಲ. ಅದು ಏನಾಗುತ್ತೆ ಅಂದ್ರೆ, ಕೆಲವು ಸತಿ ರೆಡಿಮೇಡ್ ಟಾಪ್ಸ್ ಏನಿರತ್ತೆ ಅವು ಫ್ಲೇರ್ ಅನ್ನೋದು ತುಂಬಾನೇ ಚಿಕ್ಕದಾಗಿರತ್ತೆ. ಕೆಲವ್ರ ಬಾಡೀಸ್ ಹೆಂಗಿರತ್ತೆ ಅಂದ್ರೆ, ನಮ್ಗೆ ಅಂದ್ರೆ ಮೇಲಿನ ಪಾರ್ಟ್ ಎಲ್ಲ ಸ್ವಲ್ಪ ಸಣ್ಣ ಇರ್ತೀವಿ, ಬಟ್ ಈ ಹೊಟ್ಟೆ ಮತ್ತೆ ಸೊಂಟದ ಭಾಗ ಏನಾಗತ್ತೆ ಅದು ಸ್ವಲ್ಪ ನಮ್ಗೆ ಅಗ್ಳ ತರ ಇರತ್ತೆ. ಸೊ ನಾವ್ ಇವಾಗ ಎಲ್ ಸೈಜು ಈ ತರ ತಗೊಂಡಾಗ ಏನಾಗತ್ತೆ, ಮೇಲೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿರತ್ತೆ, ಬಟ್ ಕೆಳಗಡೆ ಬಂದಾಗ ನಮ್ದು ಸೊಂಟ ಎಲ್ಲ ಸ್ವಲ್ಪ ಅಗ್ಳ ಇದೆ ಅಂದಾಗ ಫ್ಲೇರ್ ಅನ್ನೋದು ಚಿಕ್ಕದಾಗಿ ಆಗ್ಬಿಡತ್ತೆ. ಅವಾಗ ನಾವು ಲೆಗ್ಗಿನ್ಸ್ ನ ವೇರ್ ಮಾಡಿದಾಗ, ಅದರಲ್ಲೂ ಟೂ ವೀಲರ್ ಓಡಿಸ್ತಿದೀವಿ ಅಂತಂದಾಗಂತೂ ತುಂಬಾನೇ ಹುಷಾರಾಗಿ ನೋಡ್ಕೊಂಡು ನಾವು ಗಾಡಿನ ಓಡಿಸ್ಬೇಕಾಗತ್ತೆ. ಸೊ ಆದಷ್ಟು ನೀವು ಒಂದ್ ವೇಳೆ ಒಂದು ಟಾಪ್ ನ ಸೆಲೆಕ್ಟ್ ಮಾಡ್ಕೋತೀರಾ ಅಂತಂದಾಗ ಫಸ್ಟ್ ಆ ಫ್ಲೇರ್ ಏನಿರತ್ತಲ್ವಾ ಅದನ್ನ ನಿಜವಾಗ್ಲೂ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಅದು ಅಗ್ಳ ಇದೆಯಾ, ತುಂಬಾ ಶಾರ್ಟ್ ಇದೆಯಾ ಅಂತ ಅನ್ಬಿಟ್ಟು. ಸೊ ಯಾಕಂದ್ರೆ ಆ ಟೈಮಲ್ಲಿ ನಾವು ಲೆಗ್ಗಿನ್ಸ್ ಅನ್ನ ವೇರ್ ಮಾಡಿದ್ದಾಗ ಸೈಡ್ ಪೋರ್ಷನ್ಸ್ ಏನಿರತ್ತಲ್ವಾ ಅದು ತುಂಬಾನೇ ಅಸಹ್ಯವಾಗಿ ಕಾಣಿಸ್ತಾ ಇರತ್ತೆ. ಸೊ ಅಂದ್ರೆ ನಾವು ಸೆಲೆಕ್ಟ್ ಮಾಡೋ ಡ್ರೆಸ್ ನ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅಂತ ಅಂದಾಗ ಆ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ನಾವು ದುಡ್ಡು ಅನ್ನೋದು ಯಾವ ಡ್ರೆಸ್ ತಗೊಂಡ್ರು ನಾವು ದುಡ್ಡು ಅನ್ನೋದು ಕೊಟ್ಟೇ ಕೊಡ್ತೀವಿ. ಸೊ ನಾವು ದುಡ್ಡು ಕೊಟ್ಟ ಮೇಲೆ ಸ್ವಲ್ಪ ಕಂಫರ್ಟೇಬಲ್, ಮತ್ತೆ ಯಾಕಂದ್ರೆ ಅದು ಆ ಡ್ರೆಸ್ ನಮ್ಗೆ ಕಂಫರ್ಟೇಬಲ್ ಆಗಿರ್ಬೇಕು ಅಂತಾನು ಒಂದಾದ್ರೆ, ಇನ್ನೊಂದು ನಮ್ಮನ್ನ ನೋಡಿ ಆಪೋಸಿಟ್ ಪರ್ಸನ್ಸ್ ಅನ್ಕೊಂಬಾರ್ದಲ್ವಾ, ಏನ್ ಈ ತರ ಹಾಕೊಂಡಿದ್ದಾರೆ ಬಟ್ಟೆ ಅಂತ ಹೇಳ್ಬಿಟ್ಟು. ಸೊ ಅದೊಂದು, ಯಾಕಂದ್ರೆ ನಾನ್ ಕೆಲವು ಜನನ ಅಬ್ಸರ್ವ್ ಮಾಡಿದೀನಿ. ಪಾಪ ಅವ್ರು ಎಲ್ಲ ಅಂದ್ರೆ ಗೊತ್ತಾಗೆ ತಗೊಂಡಿರ್ತಾರೋ ಗೊತ್ತಿಲ್ದಿರ ತಗೊಂಡಿರ್ತಾರೋ ಗೊತ್ತಿಲ್ಲ, ಮುಂದೆ ಟಾಪ್ ಫ್ಲೇರ್ ತುಂಬಾ ಚಿಕ್ಕದಾಗಿರತ್ತೆ. ಸೊ ಲೆಗ್ಗಿನ್ಸ್ ಸ್ವಲ್ಪ ಟೈಟ್ ಆಗಿ ಇರೋದ್ರಿಂದ ಸೈಡ್ ಅಲ್ಲೆಲ್ಲ ತುಂಬಾ ಹಾರ್ಡ್ ಆಗಿ ಕಾಣಿಸ್ತಾ ಇರತ್ತೆ. ಮತ್ತೆ ಅದ್ರಲ್ಲೂ ಗಾಡಿ ಓಡಿಸುವಾಗ ಏನಾಗುತ್ತೆ ಅಂದ್ರೆ, ಅದು ಟಾಪ್ ಇನ್ ಮುಂದೆ ಪಾರ್ಟ್ ಪೀಸ್ ಏನಿರುತ್ತೆ ಆ ಫ್ಲೇರ್ದು ಅದು ಸೆಂಟ್ರಿಗೆ ಹೋಗ್ಬಿಟ್ಟಿರತ್ತೆ. ಸೊ ಈ ನಮ್ಮ ತೊಡೆ ಭಾಗ ಎಲ್ಲ ಕ್ಲೀನ್ ಆಗಿ ಅದು ಕಾಣುವಾಗ ತುಂಬಾನೇ ಅನ್ಕಂಫರ್ಟೇಬಲ್ ಅನ್ಸುತ್ತಲ್ವಾ. ಇವನ್ ಗಾಡಿ ಓಡಿಸುವಾಗ್ಲೂ ಅಷ್ಟೇ, ಅವ್ರಿಗೂನು ಒಂದ್ ವೇಳೆ ಅದನ್ನೆಲ್ಲ ನೋಡ್ಬಿಟ್ಟು ಡ್ರೆಸ್ ನ ಸರ್ ಮಾಡ್ಕೊಳಕ್ ಹೋಗಿ ಅದು ಓಡಿಸುವಾಗ್ಲೂ ಅವ್ರಿಗೂ ತುಂಬಾ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಟಾಪ್ ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ನೀವು, ಅದರಲ್ಲೂ ಎಸ್ಪೆಷಲಿ ಲೆಗ್ಗಿನ್ಸ್ ಗೆ ಸೆಲೆಕ್ಟ್ ಮಾಡ್ತಿದ್ದೀರಾ ಟಾಪ್ ನ ಅಂತ ಅಂದ್ರೆ, ಆ ಟಾಪ್ ಗೆ ಲೆಗ್ಗಿನ್ಸ್ ನ ಸೆಲೆಕ್ಟ್ ಮಾಡ್ತೀರಾ ಅಂತಂದ್ರೆ ಫ್ಲೇರ್ ನ ನೋಡ್ಕೊಂಡು ಟಾಪ್ ನ ತಗೊಳ್ಳಿ.
ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದು ಅಷ್ಟೊತ್ತಿಗೆನೆ ಪಾವನಿ ಬಂದ್ಲು. ಅವಳು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟಿದ್ಲಲ್ವಾ, ಅದನ್ನ ಬಂದು ಹೇಳ್ತಾ ಇದ್ಲು, ಅಮ್ಮ ನಾನು ಕೆಳಗಡೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ, ನೀವು ಇನ್ನೂ ಮೇಲ್ ಮುಗ್ದೇ ಇಲ್ವಾ ನಿಮ್ ಕೆಲಸ ಅಂತ ಹೇಳಿ. ಇಲ್ಲಮ್ಮ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಇತ್ತು, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ದೆ ಅಂತ ಅಂದ್ಬಿಟ್ಟು ಹೇಳ್ದೆ. ಮತ್ತೆ ಇನ್ನೊಂದೇನಂದ್ರೆ ನನ್ಗೆ ಇವತ್ತು ಸ್ವಲ್ಪ ಶಾಪಿಂಗ್ ಬೇರೆ ಹೋಗ್ಬೇಕಿತ್ತು. ನಾನು ಅವಳಿಗೆ ಹೇಳಿದ್ದೆ ಮನೇಲಿ ಕೆಲಸ ಎಲ್ಲ ಮುಗ್ದಿದ ತಕ್ಷಣ ಈ ತರ ಶಾಪಿಂಗ್ ಹೋಗ್ಬೇಕಮ್ಮ ಅಂತ ಅಂದ್ಬಿಟ್ಟು. ಅದಕ್ಕೆ ಅವಳು ಇಷ್ಟೊತ್ತಾಯ್ತಲ್ಲ ಅಮ್ಮ ಇನ್ನು ನೀವು ಕ್ಲೀನ್ ಮಾಡ್ಕೊಂಡೇ ಇದ್ದೀರಾ, ನೀವು ಕಸ ಗುಡಿಸ್ಕೊಟ್ಬಿಟ್ಟು ಹೋಗಿಮ್ಮ, ನಾನು ರೂಮ್ ಎಲ್ಲ ನಾನು ಹೊರಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳದ್ಲು. ಸೊ ನನಗೂ ಒಳ್ಳೇದಾಯ್ತು ಅನ್ನಿಸ್ತು. ಯಾಕಂದ್ರೆ ನಾನು ಇನ್ನೂ ಸ್ನಾನ ಮಾಡಿರ್ಲಿಲ್ಲ, ರೆಡಿ ಆಗ್ಬೇಕಿತ್ತು, ಹಾಗೆ ಇನ್ನ ಊಟ ಸಹ ಆಗಿರ್ಲಿಲ್ಲ. ಮತ್ತೆ ನನ್ನ ಫ್ರೆಂಡ್ಗೆ ನಾನು 3 ಗಂಟೆ ಅಷ್ಟೊತ್ತಿಗೆಲ್ಲ ಹೋಗೋಣ ಮನೆಗೆ ಬನ್ನಿ ಅಂತಾನು ಬೇರೆ ನಾನು ಕರೆದ್ಬಿಟ್ಟಿದ್ದೆ. ಇನ್ನ ಅವರು ಬರ್ತಾರಲ್ವಾ, ಸೊ ವೇಟ್ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಸರಿ ಮಾ ಒರೆಸ್ಕೊ ಅಂತ ಹೇಳ್ಬಿಟ್ಟು ನಾನು ಕಸ ಎಲ್ಲ ಗುಡಿಸ್ಕೊಟ್ಬಿಟ್ಟು ರೆಡಿ ಆಗಕ್ಕೆ ಅಂತ ಹೇಳಿ ಹೋದೆ. ನಾನು ರೆಡಿಯಾಗಿ ಊಟ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಫ್ರೆಂಡು ಬಂದಿದ್ರು. ಇವರೇ ನನ್ನ ಫ್ರೆಂಡು. ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಒಂದು ಊರ ಹಬ್ಬಕ್ಕೆ ಅಂತ ಹೇಳಿ ಹೋಗಿದ್ವಿ ಅಂತ ಹೇಳಿದ್ನಲ್ವ, ಸೊ ಇವ್ರ ಊರಿಗೆ ಹೋಗಿದ್ದಿದ್ದು. ಸುಮಾರು ಒಂದು 10 ವರ್ಷದ ಫ್ರೆಂಡ್ಶಿಪ್ ನಮ್ಮಿಬ್ಬರದು, ತುಂಬಾನೇ ಚೆನ್ನಾಗಿದೆ. ಸೊ ವಾಕಿಂಗ್ ಎಲ್ಲ ಜೊತೆಲಿ ಹೋಗ್ತೀವಿ, ಈ ತರ ಏನಾದ್ರು ಎಲ್ಲಾದ್ರೂ ಶಾಪಿಂಗ್ ಎಲ್ಲ ಹೋಗ್ಬೇಕು ಅಂದ್ರೆ ಅಷ್ಟೇನೆ ಇಬ್ರು ಮಾತಾಡ್ಕೊಂಡು ಹೋಗ್ತೀವಿ. ಸೊ ಆಕ್ಚುಲಿ ಇವತ್ತೇನಂತಂದ್ರೆ ನನಗೆ ಸಿಲ್ವರ್ ಪರ್ಚೇಸ್ ಮಾಡ್ಬೇಕಿತ್ತು, ಹಂಗಾಗಿ ಇಬ್ರು ಹೋಗಿದ್ದಿದ್ದು ನಾವು. ಸೊ ನಾನು ಸಿಲ್ವರ್ ನ ಪರ್ಚೇಸ್ ಮಾಡಿದೀನಿ, ಬಟ್ ನಾನು ಈ ವ್ಲಾಗ್ ಅಲ್ಲಿ ನಿಮ್ಗೆ ಅದ್ರ ಬಗ್ಗೆ ಏನು ನಾನು ವಿಡಿಯೋದಲ್ಲೂ ತೋರಿಸ್ತಿಲ್ಲ, ಮತ್ತೆ ಅದ್ರ ಬಗ್ಗೆ ಡೀಟೇಲು ಏನು ಕೊಡೋದಿಲ್ಲ. ಮುಂದೆ ಒಂದು ವ್ಲಾಗ್ ಅಲ್ಲಿ ನಾನು ಖಂಡಿತ ನಾನು ಏನು ಸಿಲ್ವರ್ ತಗೊಂಡಿದ್ದೀನಿ, ಎಷ್ಟಾಯ್ತು ಅಂತ ಎಲ್ಲ ನಿಮ್ಗೆ ಡೀಟೇಲ್ ಆಗಿ ನಾನು ಅದನ್ನ ಹೇಳ್ತೀನಿ. ಮತ್ತೆ ಇನ್ನೊಂದೇನಂತಂದ್ರೆ ನಾನೀಗ ಅಕ್ಷಯ ತೃತೀಯ ಬರ್ತಿದೆ ಅಲ್ವಾ, ಅದಕ್ಕೋಸ್ಕರ ಸಿಲ್ವರ್ ಗೋಲ್ಡ್ ಆಗ್ಲಿ ಯಾವುದೇ ಒಂದು ನಾನು ಪರ್ಚೇಸ್ ಮಾಡಿಲ್ಲ. ಅಂದ್ರೆ ನಾನು ಆ ರೀಸನ್ಗೆ ಅಂತ ಅನ್ಬಿಟ್ಟು ಮಾಡಿಲ್ಲ. ಅಂದ್ರೆ ನಾನು ಗೋಲ್ಡ್ ತಗೊಳಲ್ಲ ಮತ್ತೆ ಸಿಲ್ವರು ತಗೊಳಲ್ಲ. ಬಟ್ ಇವಾಗ ತಗೊಂಡಿರುವಂತ ಸಿಲ್ವರ್ ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಪ್ರತಿ ವರ್ಷ ತಗೋತೀನಿ ಅಂತ ಹೇಳದ್ನಲ್ವ, ಅದ್ರ ಪರ್ಪಸ್ ಆಗಿ ನಾನು ತಗೊಂಡಿದ್ದು. ಅಂದ್ರೆ ಮುಂದೆ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗತ್ತೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು, ಹಂಗಾಗಿ ಇವಾಗ್ಲೇ ಸ್ವಲ್ಪ ತೆಗ್ದಿಕ್ಬಿಡೋಣ ಅಂತ ಅನ್ಬಿಟ್ಟು ತಗೊಂಡೆ. ಸೊ ಅದು ಏನ್ ಪರ್ಚೇಸ್ ಮಾಡಿದೀನಿ ಅನ್ನೋದು ನೆಕ್ಸ್ಟ್ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೇನೆ ನಾನು ಇವಾಗ ಕಾಲ್ ಚೈನ್ ನೋಡ್ತಾ ಇದ್ದೀನಿ. ಕಾಲ್ ಚೈನ್ ಏನಕ್ ನೋಡ್ತಿದ್ದೀನಿ ಅಂತಂದ್ರೆ ನನ್ನ ಮಕ್ಕಳಿಗಿಬ್ಬರಿಗೂ ನಾನು ಕಾಲ್ಗೆ ಕಪ್ಪದು ಇದನ್ನ, ಅಂದ್ರೆ ನನ್ನ ಕಾಲಲ್ಲೂ ನೀವು ನೋಡಿರ್ತೀರ ಅಲ್ವಾ, ಕಪ್ಪದು ಒಂದು ನಾನು ಸಿಲ್ವರ್ ಇದು ಥ್ರೆಡ್, ಬ್ಲಾಕ್ ಥ್ರೆಡ್ ನ ಕಟ್ಕೊಂಡಿರೋದು, ಆ ತರದ್ದು ತಗೊಳ್ಳೋಣ ಅಂತ ಅಂದ್ರೆ ಕೊಡ್ಸಿದ್ದೆ ಅವ್ರಿಬ್ಬರಿಗೂನು, ಬಟ್ ಇಬ್ಬರದು ಕಟ್ ಆಗ್ಬಿಟ್ಟಿದೆ. ಸೊ ಇವಾಗ ಮತ್ತೆ ಕೊಡಿಸ್ಬೇಕಿತ್ತು. ಸರಿ ನಾನು ಆ ತರ ಕೊಡ್ಸೋದ್ರ ಬದಲು ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಸಣ್ಣದಾಗಿರುವಂತ ಕಾಲ್ ಚೈನ್ ನ ತಗೊಂಡ್ಬಿಟ್ಟು ಇಬ್ಬರಿಗೂ ಒಂದ್ ಕಾಲ್ ಚೈನ್ ಹಾಕ್ಬಿಟ್ಟು ಆ ಕಾಲ್ ಚೈನ್ ಮೇಲೆ, ಅಂದ್ರೆ ಕಾಲ್ ಚೈನ್ ಕೆಳಗಿರತ್ತಲ್ವಾ ಅದ್ರ ಮೇಲೆ ಕಪ್ಪು ದಾರನ ಕಟ್ಟೋಣ, ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿರತ್ತೆ. ಅಂದ್ರೆ ನನ್ಗೇನಂತಂದ್ರೆ ಈ ರೀತಿ ಮಕ್ಕಳಿಗೆ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡೋದು ತುಂಬಾನೇ ಇಷ್ಟ ಆಗತ್ತೆ. ಟ್ರೈ ಮಾಡೋಣ ಆ ತರ, ಒಂದ್ ವೇಳೆ ಚೆನ್ನಾಗಿದ್ರೆ ಇಬ್ಬರ ಕಾಲ್ಗೂ ಆತರ ಒಂದೇ ಕಾಲ್ ಚೈನ್ ಹಾಕೋಣ ಒಂದ್ ಕಾಲ್ಗೆ, ಸ್ವಲ್ಪ ಫ್ಯಾಷನೇಬಲ್ ಆಗಿ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನೋಡ್ತಾ ಇದ್ದಿದ್ದು. ಹಾಗೇನೆ ಒಂದು ಸಿಲ್ವರ್ ಅಲ್ಲಿ ಓಲೆನೂ ತಗೊಂಡೆ, ಚಿಕ್ಕದು, ಅಂದ್ರೆ ಪಾವನಿಗೆ ಸೈಡ್ ಕಿವಿ ಚುಚ್ಚುಸಮ್ಮ ಅಂತ ಅನ್ಬಿಟ್ಟು ಹೇಳ್ತಾನೆ ಇದ್ಲು. ನಾನು ಇವತ್ತು ನಾಳೆ ಅಂತ ಹೇಳ್ಬಿಟ್ಟು, ಅಂದ್ರೆ ಏನಂದ್ರೆ ನಾನು ಅವಳಿಗೆ ಕೆಲವೊಂದು ಟಾಸ್ಕ್ ನ ಕೊಟ್ಟಿದ್ದೆ. ಕಿವಿ ಚುಚ್ಚಿಸ್ಬೇಕು ಅಂದ್ರೆ ಅವಳಿಗೊಂದು 10 ಟಾಸ್ಕ್ ಆತರ ಕೊಟ್ಟಿದ್ದೆ, ಅದ್ರಲ್ಲೆಲ್ಲ ಅವಳು ಪಾಸ್ ಆದ್ರೆ ಮಾತ್ರ ನಾನು ಕಿವಿ ಚುಚ್ಚಿಸ್ತೀನಿ ಅನ್ಬಿಟ್ಟು. ಇವಾಗ ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಅಲ್ವಾ, ಎಲ್ಲಾರು ಕಿವಿನ ಚುಚ್ಚಿಸ್ಕೊತಾ ಇರ್ತಾರೆ. ಸೊ ಆತರ ಅವಳು ಬೇಕು ಅಂತ ಹೇಳಿದ್ಲು. ಬಟ್ ನಾನು 10 ಟಾಸ್ಕ್ ನ ಕೊಟ್ಟಿದ್ದೆ, ಅದು ಫುಲ್ ಕಂಪ್ಲೀಟ್ ಆದ್ರೇನೆ ನಾನು ಚುಚ್ಸೋದು ಅಂತ. ಪಾಪ ಅವಳು 1 ತಿಂಗಳಿಂದನೇ ಎಲ್ಲ ಕಂಪ್ಲೀಟ್ ಮಾಡಿದ್ಲು, ಬಟ್ ನಾನೇನೆ ಇವತ್ತು ನಾಳೆ ಅಂತ ಅವಾಯ್ಡ್ ಮಾಡ್ತಿದ್ದೆ. ಸರಿ ಇವಾಗ ಅದನ್ನ ಚುಚ್ಚಿಸೋಣ ಅಂತ ಅನ್ಬಿಟ್ಟು, ಅಂದ್ರೆ ಅವಳು ರಿಂಗ್ ಏನೋ ಇಟ್ಕೊಳ್ಬೇಕಂತೆ. ಸೊ ರಿಂಗ್ ನಾನು ಗೋಲ್ಡ್ ಅಲ್ಲಿ ಕೊಡಿಸ್ತೀನಿ, ಬಟ್ ಇವಾಗ ಸದ್ಯಕ್ಕೆ ಅವಳು ಚುಚ್ಚಿದ ತಕ್ಷಣ ಸಿಲ್ವರ್ ಇಕ್ಕಣ, ಅಂದ್ರೆ ಇದು ಒಂದ್ ಸೆಟ್ ಇರ್ಲಿ, ಯಾವಾಗಾದ್ರೂ ಡಿಫ್ರೆಂಟ್ ಆಗಿರತ್ತಲ್ವಾ ಹಾಕೊಳಕ್ಕೆ. ನನಗದು ಸಿಂಗಲ್ ಸ್ಟೋನ್ ತುಂಬಾನೇ ಇಷ್ಟ ಆಯ್ತು, ಹಂಗಾಗಿ ಅದು ಒಂದು ಜೊತೆ ಓಲೆನ ತಗೊಂಡೆ ನಾನು.
ಅಲ್ಲಿ ಸಿಲ್ವರ್ ಎಲ್ಲ ಪರ್ಚೇಸ್ ಮಾಡ್ಬಿಟ್ಟು ಆನ್ ದ ವೇ ಬರ್ತಾ ನನ್ನ ಫ್ರೆಂಡ್ ಹೇಳಿದ್ರು ಅಲ್ಲಿ ಒಂದು ಶಾಪ್ ಅಲ್ಲಿ ಗೋಬಿ ಮಂಚೂರಿ ತುಂಬಾನೇ ಚೆನ್ನಾಗಿರತ್ತೆ ಪುಷ್ಪ, ತಿನ್ನೋಣ. ಅವ್ರು ಯಾವುದೇ ಒಂದು ಕಲರ್ಸ್ನೆಲ್ಲ ಹಾಕಿ ಮಾಡೋದಿಲ್ಲ, ತುಂಬಾನೇ ಟೇಸ್ಟಿ ಆಗಿರತ್ತೆ ಅಂತ ಹೇಳಿದ್ರು. ಸರಿ, ಇನ್ನ ನಾವು ಊಟ ಎಲ್ಲ ಮಾಡ್ಬಿಟ್ಟಿದ್ವಲ್ವಾ, ಹಂಗಾಗಿ ನಾವೇನ್ ಮಾಡಿದ್ವಿ, ಒಂದು ಪ್ಲೇಟ್ ತಗೊಂಡು ಶೇರ್ ಮಾಡ್ಕೊಳ್ಳೋಣ ಅಮ್ಮ, ನೋಡೋಣ ಟೇಸ್ಟ್ ನೀವು ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ ಅಂದ್ರೆ ನಾನು ಒಂದ್ಸತಿ ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಗೋಬಿನೂ ಎಲ್ಲ ತಿನ್ಕೊಂಡು ಬಂದ್ವಿ. ಅಂದ್ರೆ ಬಂದು ಮತ್ತೆ ನಾನು ಬಟ್ಟೆ ಶಾಪ್ಗೆ ಆನ್ ದ ವೇ ಅಗೇನ್ ನಾವು ಬರ್ತಾ ಹಂಗೆ ಬಟ್ಟೆ ಶಾಪ್ಗೂ ಹೋದ್ವಿ. ಏನಂದ್ರೆ ಈ ವೀಕ್ ಅಲ್ಲಿ ನನ್ನ ತಮ್ಮನ ಮಗಳದ್ದು ನಾಮಕರಣ ಇದೆ. ಸೊ ಹಂಗಾಗಿ ಬಟ್ಟೆ ತಗೊಳ್ಳೋಣ, ಹೆಂಗು ನಾನು ಹೊರ್ಗಡೆ ಹೋಗಿದ್ನಲ್ವಾ, ಸೊ ಡ್ರೆಸ್ಸು ತಗೊಂಡ್ ಬಂದ್ಬಿಡೋಣ ಮಗುಗೆ ಅಂತ ಹೇಳ್ಬಿಟ್ಟು ಶಾಪ್ಗೆ ಹೋದೆ. ನಿಜವಾಗ್ಲೂ ನನ್ಗೆ ಸಿಲ್ವರ್ ಶಾಪ್ ಅಲ್ಲಿ ಜಸ್ಟ್ ½ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಅರ್ಧ ಗಂಟೆಲಿ ಹೊರಗೆ ಬಂದ್ಬಿಟ್ವಿ. ಬಟ್ ನನ್ಗೆ ಬಟ್ಟೆ ಶಾಪ್ ಅಲ್ಲಂತೂ ನಿಜವಾಗ್ಲೂ ಎಷ್ಟು ಹುಡುಕಿದೀನಿ ಅಂದ್ರೆ ಅಷ್ಟು ಹುಡುಕಿದೀನಿ. ಯಾಕಂದ್ರೆ ಇವಾಗ ಬೇಸಿಗೆ ಬೇರೆ ಆಗಿರೋದ್ರಿಂದ ಪುಟ್ಟ ಮಕ್ಕಳಲ್ವಾ, ಅವ್ರಿಗೆ ಸ್ವಲ್ಪ ಕಂಫರ್ಟಬಲ್ ಆಗಿರ್ಬೇಕು. ಈಗ ನಾವು ಬಟ್ಟೆ ಕೊಡಿಸ್ತೀವಿ ಅಂತಂದ್ಮೇಲೆ ಅವರು ಅದನ್ನ ಯೂಸ್ ಮಾಡೋ ತರ ಕೊಡಿಸ್ಬೇಕಲ್ವಾ, ಹಂಗಾಗಿ ಸಿಕ್ಕಾಪಟ್ಟೆ ಹುಡುಕದೆ. ಮತ್ತೆ ನನ್ಗೆ ಫುಲ್ ಸ್ಲೀವ್ಸ್ ಎಲ್ಲ ಇರೋದು ಆತರ ಎಲ್ಲ ಬೇಡ, ಮಕ್ಕಳಿಗೆ ತುಂಬಾನೇ ಅನ್ಕಂಫರ್ಟಬಲ್ ಆಗತ್ತೆ. ಮತ್ತೆ ಒಳಗಡೆನು ಅಷ್ಟೇ ಲೈನಿಂಗ್ ಎಲ್ಲ ಸಾಫ್ಟ್ ಆಗಿರೋ ಅಂತ ಫ್ರಾಕ್ಸ್ ಆತರನೇ ನೋಡೋಣ ಅಂತ ಅಂದ್ಬಿಟ್ಟು, ಅಂದ್ರೆ ಡಿಫ್ರೆಂಟ್ ಆಗಿ ಜೀನ್ಸ್ ಪ್ಯಾಂಟ್ ಈ ತರ ಎಲ್ಲ ಇತ್ತು. ಬಟ್ ಮಗುಗೆ ಇನ್ನು ಈಗ 9 ತಿಂಗಳು, ಸೊ ಆ ತರದ್ದೆಲ್ಲ ತಗೊಂಡ್ರು ವೇಸ್ಟ್ ಆಗ್ಬಿಡತ್ತೆ. ಮಗುಗೆ ಕಂಫರ್ಟಬಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಹುಡುಕಿ ಕೊನೆಗೆ ಯಾವುದೋ ಒಂದು ಫ್ರಾಕ್ಸ್ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿಬಿಟ್ಟು ಆ ಡ್ರೆಸ್ ಎಲ್ಲ ತಗೊಂಡು ಬಂದ್ಮೇಲೆ ಮತ್ತೆ ನಂದು ಆ್ಯಕ್ಚುಲಿ ಸ್ವಲ್ಪ ಸ್ಯಾರಿ ಎಲ್ಲ ಸ್ಟಿಚಿಂಗ್ ಕೊಟ್ಟಿದ್ದೆ. ಮತ್ತೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಆನ್ ದ ವೇ ಅದನ್ನು ಎಲ್ಲ ತಗೊಂಡು ನಾನು ಮನೆಗೆ ಬರೋ ಅಷ್ಟೊತ್ತಿಗೆ 6 ಗಂಟೆ ಆಗೇ ಹೋಯ್ತು ಸಂಜೆ. ಇನ್ನ ಬಂದಿದ ತಕ್ಷಣ ನಮ್ಮ ಪಾವನಿ, ಅಮ್ಮ ನನಗೆ ಕಿವಿ ಚುಚ್ಚಿಸಿ ಅಂತ ಹೇಳ್ತಾನೆ ಇದ್ಲು. ಸರಿ ನಡಿಯಮ್ಮ, ಅದು ಒಂದು ಆಗೋಗ್ಬಿಡ್ಲಿ ಕೆಲಸ ಅಂತ ಹೇಳ್ಬಿಟ್ಟು ಹಂಗೆ ನಾನು ಪಾವನಿ ಇಬ್ರು ಹೋಗ್ಬಿಟ್ಟು ಅವಳಿಗೆ ಕಿವಿನೂ ಸಹ ಚುಚ್ಚಿಸ್ಕೊಂಡ್ ಬಂದ್ವಿ. ಬಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಈಗ ಅವಳ್ದು ನೋಡ್ಬಿಟ್ಟು ನನ್ಗೂ ಆಸೆ ಆಗ್ಬಿಟ್ಟಿದೆ ನಾನು ಚುಚ್ಚಿಸ್ಕೋಬೇಕು ಅಂತ. ನಮ್ ಹನಿಗೆ ಇವೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಟ್ ಪಾವನಿಗೆ ತುಂಬಾ ಇಷ್ಟ ಆಗತ್ತೆ. ಅಂದ್ರೆ ಒಬ್ರಿದ್ದಂಗೆ ಇನ್ನೊಬ್ರು ಇರ್ಬೇಕು ಅಂತ ಏನೂ ಇಲ್ಲ. ಸೊ ಅವ್ರವ್ರ ಟೇಸ್ಟ್ ಅವ್ರವ್ರದ್ದಿರತ್ತೆ. ಬಟ್ ಪಾವನಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇವತ್ತಿಗೆ ನನ್ನ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮನ್ನ ಮತ್ತೊಂದು ಬ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.